ಇಂದು ಉಂಡಿಗನಾಳು ಗ್ರಾಮದಲ್ಲಿ ಶ್ರೀ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು. ಈ ದಿವಸದ ಈ ಅಂಬೇಡ್ಕರ ಒಂದು ಇತಿಹಾಸದ ನಮ್ಮ ಎಲ್ಲ ಪಂಚಾಯತಿ ಸದಸ್ಯರು, ನಮ್ಮ ಉಂಡಿಗನಾಳು ಗ್ರಾಮದ ಎಲ್ಲ ಜನತೆಗಳು ಎಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದಿರು, ನನ್ನ ಬಂದಂಥ ಹಿರಿಗುರಿಯರಾದಂಥ ಎಲ್ಲ ಇಲ್ಲಿ ಸೇರಿರುವಂಥ ನನ್ನ ಎಲ್ಲ ಹಿರಿಗುರಿಯರೇ ಎಲ್ಲ ಈ ಅಂಬೇಡ್ಕರ ಪೂಜೆಯನ್ನು ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ, ನನ್ನ ಎಲ್ಲರೂ ಇದೇ ಥರ ನಡೀಲಿ ಅಂತ ನಮ್ಮ ಕಾರ್ಯದರ್ಶಿಯವರು, ಸೆಕ್ರೆಟರಿಗಳು ಕೂಡ ಆಗಮಿಸಿದ್ದಾರೆ. ಪಂಚಾಯತಿ ನಮ್ಮ ಗುರುಗಳು ಎಲ್ಲರೂ ಕೂಡ ಎಲ್ಲರಿಗೂ ನಮ್ಮ ಈ ಅಂಬೇಡ್ಕರ ಇದರಿಂದ ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯ ಒಂದು ಇದೇ ಥರ ಯಶಸ್ವಿಯಾಗಿ ಇಂಥ ನಡೀಲಿ ಅಂತ ನನ್ನ ಆರೈಕೆಯನ್ನು ಮಾಡ್ತಾ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಜೈ ಹಿಂದ್ ಜೈ ಕನ್ನಡ. ಉಂಡಿಗನಾಳು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಗ್ರಾಮದ ಸದಸ್ಯರುಗಳೆಲ್ಲರ ಸಮ್ಮುಖದಲ್ಲಿ ಅಂಬೇಡ್ಕರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ. ಎಲ್ಲರಿಗೂ ಸಹ ನಾವು ಸಹಕರಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಉಂಡಿಗನಾಳು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಉಂಡಿಗನಾಳು ಗ್ರಾಮಸ್ಥರ ಪರವಾಗಿ ಈ ಅಂಬೇಡ್ಕರ್ ಜನ್ಮ ದಿನಾಂಕದ ಅದ್ದೂರಿ ಹುಟ್ಟಿದ ದಿನಾಂಕ ಇದರದಂದು ನಾವು ಅವ್ರಿಗೆ ಆಚರಣೆ ಮಾಡ್ತಾಯಿದ್ವಿ ಅದ್ದೂರಿಯಾಗಿ. ಎಲ್ಲರೂ ಬಂದು ಇಲ್ಲಿ ಸಹಕರಿಸಿ ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಉಂಡಿಗನಾಳು ಗ್ರಾಮಸ್ಥರಿಗೆ ನಮಸ್ಕಾರ ಮಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಸಮಾನತೆಯನ್ನು ಎತ್ತಿ ಹಿಡಿದಿರೋರು ಅಂದರೆ ಅವರೊಬ್ಬರೇ. ಪೂರ್ತಿ ಎಲ್ಲ ಜನಾಂಗಕ್ಕೂ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಒದಗಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಸ್ಥಾನಮಾನವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಉಂಡಿಗನಾಳು ಗ್ರಾಮದಿಂದ ಸಹಕರಿಸಿದಂಥ ಅಂಬೇಡ್ಕರ್ ಜಯಂತಿಯನ್ನು ಪ್ರತಿ ವರ್ಷಕ್ಕಿಂತ ಈ ವರ್ಷ ಬರಗಾಲ ಬಂದಿರೋದ್ರಿಂದ ಭಾರಿ ಕಡಿಮೆ ವೆಚ್ಚದಲ್ಲಿ ಮಾಡ್ತಾಯಿದ್ವಿ. ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ನಮ್ಮ ಗೋವುಗಳಿಗೆ ಮೇವಿಲ್ಲ, ನೀರಿಲ್ಲ. ಆದ್ದರಿಂದ ಕಡಿಮೆ ಖರ್ಚಲ್ಲಿ ಬಜೆಟ್ ಇಟ್ಕೊಂಡು ನಾವು ಪ್ರತಿಯೊಂದು ಮನೆಗೂ ಹೇಳಿಕೊಂಡು ಬಂದು ಕರೆಸಿ ಪೂಜೆ ಒಂದು ಮಾಡಿ ನಾವು ಸಹಕರಿಸಿದ್ದೇವೆ. ನೆಮ್ಮದಿಯಿಂದ ಮಳೆ ಬರುವಂಥ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಭಾರತ ದೇಶ ಅಲ್ಲ ಎಲ್ಲ ದೇಶಕ್ಕೂ ಒಂದು ಸಾರಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಭಗವಂತ ಕೊಟ್ಟ ಭಿಕ್ಷೆ ಇದು. ಹಂಗಾಗಿ ನಾವು ರೈತ ಸಂಘ ಅಧ್ಯಕ್ಷ, ಆಮೇಲೆ ಪೂಜೆ ಮಾಡೋಕ್ಕೂ ಜಂಗಮರಾಗಿ ಬಂದು ನಿಂತ್ಕೊಂಡು ಬಾಳೆಹೊನ್ನೂರು ಪೀಠದಿಂದ ನಮಗೆ ಆಶೀರ್ವಾದ ಕೊಟ್ಟಿದ್ದರಿಂದ ಅವ್ರನ್ನ ಕರೆಸಿ ಅಜ್ಜಿಯರನ್ನು ಇಡೀ ಮೂಲೆ ಮೂಲೆಗೂ ಮಳೆ ಬರಬೇಕು ಅಂತೇಳಿ ನಾವು ಕಾಯ್ತಾಯಿದ್ದೀವಿ. ಅಜ್ಜಿಯರು ಒಂದು ಸತಿ ಊರೊಳಗೆ ಬಂದು ಹೋದರೆ, ನಮ್ಮ ಗ್ರಾಮಕ್ಕೆ ಬಂದು ಅವರೊಂದು ಸತಿ ಪಾದ ಇಟ್ಟೋದ್ರೆ ಅವ್ರ ಪಾದದ ನೀರು ಶಿವಗಂಗೆಯಲ್ಲಿ ಸಿದ್ಧಗಂಗೆಯಲ್ಲಿ ಬೆಳೀತಿದೆಯಲ್ಲ ಆ ಥರ ಬೆಳೆದು ಹೋಗ್ತಿದೆ ಅಂತ ನನ್ನ ಅನಿಸಿಕೆ ಇದೆ. ಎಲ್ಲ ಸಹಕರಿಸಿದಂಥ ಜನಗಳಿಗೆ ನಮಸ್ಕಾರಗಳು.